ಸಾಕಷ್ಟು ಚರ್ಚೆ ಆಗ್ತಿರೋದು ಅದೊಂದೇ ವಿಚಾರ. ನಾವು ಕೂಡ ನನ್ನ ಪ್ರಕಾರ ಇನ್ನೊಬ್ಬರ ಪ್ರಕಾರ ಅಂತಲ್ಲ, ಡಿ ಕೆ ಶಿವಕುಮಾರ್ಗೆ ರಾಜ್ಯದ ಆಡಳಿತವನ್ನು ಹಸ್ತಾಂತರ ಮಾಡಬೇಕಾಗ್ತದೆ. ಏಕೆಂತಂದರೆ ಡಿ ಕೆ ಶಿವಕುಮಾರ್ ಅವರು 136 ಸೀಟು ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದು ಅಧಿಕಾರಕ್ಕೆ ಬರಬೇಕಾದ್ರೆ ಅವರ ಶ್ರಮ ಎಲ್ಲ ರೀತಿಯಲ್ಲೂ ಆಗಿದೆ. ಮತ್ತು ಒಕ್ಕಲಿಗ ಸಮಾಜದ ಓಟು ಕೂಡ ಬಂದಿದೆ. ನಮ್ಮಲ್ಲಿ ಕೆ ಆರ್ ನಗರ ತಾಲೂಕಿನಲ್ಲಿ ಕಾಂಗ್ರೆಸ್ಗೆ 4,000-5,000 ಮೇಲೆ ಓಟ್ ಬರ್ತಾ ಇರಲಿಲ್ಲ ಒಕ್ಕಲಿಗ ಸಮಾಜದ್ದು. ಈ ಸರಿ 15,000 ಓಟ್ ಬಂದು. ಕಾರಣ ಏನು? ಇಲ್ಲಪ್ಪ ಡಿ ಕೆನೂ ಕೂಡ ಏನಾದ್ರು ಆಗ್ತಾರೆ, ನಮ್ಮ ಸಮಾಜದವ್ರಿಗೆ ಒಂದು ಅವಕಾಶ ಸಿಗುತ್ತೆ ಅಂತಕ್ಕಂಥ ಆಶೆ ಇವೆಲ್ಲ ಸೇರಿಕೊಂಡು 136 ಸೀಟು ಬರಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಅವರು ಕೂಡ ನಾಡಿನ ಆಡಳಿತದಲ್ಲಿ ಭಾಜನರಾಗಬೇಕು.